ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ವಾಸಸ್ಥಳ ಇರ್ಬೋದು, ಕಚೇರಿ ಇರ್ಬೋದು, ನಾವು ಇರ್ತಕ್ಕಂತಹ ಜಾಗ ಅಥವಾ ನಾವು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಸ್ಥಳ ಇರ್ಬೋದು, ಇಲ್ಲಿ ಕೆಲವೊಂದು ಗಿಡಗಳು, ವೃಕ್ಷಗಳು ಕೆಲವನ್ನು ನಾವು ಇಟ್ಟುಕೊಂಡಾಗ ವಾಸ್ತು ರೀತಿ ನೋಡೋಕ್ಕೆ ಹೋದಾಗ ಅದರಿಂದ ಬರ್ತಕ್ಕಂತಹ ಲಹರಿಗಳಿರ್ಬೋದು, ಅದಿರ್ತಕ್ಕಂತಹ ಜಾಗದ ಒಂದು ವೈಬ್ರೇಷನ್ಸ್ ಇರ್ಬೋದು, ಎಲ್ಲವೂ ಕೂಡ ಸಾಕಷ್ಟು ಅದೃಷ್ಟವನ್ನು ಕೂಡ ಕೆಲವು ಸಾರಿ ತಂದುಕೊಡುತ್ತೆ. ಅದೃಷ್ಟ ಅಂದರೆ ನಮ್ಮ ಕಣ್ಣಿನಲ್ಲಿ ನೋಡಿದಾಗ ಆ ವಸ್ತುವನ್ನು ಎಷ್ಟೋ ಸಾರಿ ನಮ್ಮ ಮನಸ್ಸು ಕೂಡ ಪರಿವರ್ತನೆ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಅದೇ ರೀತಿ ನೋಡೋಕ್ಕೆ ಹೋದಾಗ ಇಂದು ಮನೆಯಲ್ಲಿ ಅಲೋವಿರಾ ಅಂತೀವಿ ಅಥವಾ ಲೋಳೆ ರಸ ಅಂತ ಕನ್ನಡದಲ್ಲಿ ಅಂತಾರೆ. ಈ ಇಂಗ್ಲೀಷಲ್ಲಿ ಅಲೋವಿರಾ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಅದೊಂದು ವಿಶೇಷವಾದ ಗಿಡ ಕೂಡ ಆಗಿರುತ್ತೆ. ಈ ಗಿಡವನ್ನು ಮನೆಯಲ್ಲಿ ಇಟ್ಕೊಂಡಾಗ ಅದು ಅದೃಷ್ಟವ, ಅದರಿಂದ ಶುಭ ಆಗುತ್ತಾ, ಅಥವಾ ಕಚೇರಿಯಲ್ಲಾಗ್ಬೋದು, ವ್ಯಾಪಾರ ಸ್ಥಳದಲ್ಲಾಗ್ಬೋದು. ಯಾಕೆಂದರೆ ನಮಗೀಗಾಗಲೇ ಗೊತ್ತು, ಬಿದಿರಿನ ಕಡ್ಡಿಗಳು ಇಟ್ಕೊಂಡಾಗ ಅದು ಬಿದಿರಿನ ಗಿಡಗಳನ್ನು ಸಾಕಷ್ಟು ಜನರು ಇಟ್ಕೊಂಡಿರ್ತಾರೆ. ಅದರಿಂದ ಫಲ ಏನೇ ಇದ್ದರೂ ಸಹ ಅದು ನಾವು ದರ್ಶನಂ ಪುಣ್ಯಂ ಅಂದರೆ ನೋಡಿದ ತಕ್ಷಣವೇ ನಮ್ಮ ಮನಸ್ಸಿನ ಭಾವನೆಗಳು ಬಹಳಷ್ಟು ಬದಲಾವಣೆ ಕೂಡ. ತುಂಬ ಕೋಪ ಇದ್ದ ಅದನ್ನು ನೋಡ್ರಿ ತಕ್ಷಣ ಚೇಂಜ್ ಆಗಿಬಿಡುತ್ತೆ. ಹಾಗೆ ಈ ಎಷ್ಟೋ ಸರಿ ಗಿಡಗಳು ಅಷ್ಟೇ. ಈಗ ತುಳಸಿ ಗಿಡ ಇರ್ಬೋದು, ಮನೇಲಿ ಇಟ್ಕೊಳ್ತಕ್ಕಂಥ ವಿಧ ವಿಧವಾದ ವಿಶೇಷವಾದ ಹಸಿರು ಗಿಡಗಳು ಕೂಡ ನಮಗೆ ನಮ್ಮ ವಾತಾವರಣ ಪರಿವರ್ತನೆ ಜೊತೆಗೆ ಮನಸ್ಸಿನ ಪರಿವರ್ತನೆ, ನಮಗೆ ಅದೃಷ್ಟವನ್ನು ತಂದುಕೊಡೋದು, ದೇವತಾ ಲಹರಿಗಳನ್ನು ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಈ ಗಿಡಗಳಲ್ಲಿರುತ್ತೆ. ಇಂದು ಈ ಅಲೋವಿರಾವನ್ನು ವಾಸ್ತುಶಾಸ್ತ್ರ ರೀತಿ ನಾವು ಮನೆಯಲ್ಲಿಟ್ಕೊಂಡಾಗ ವೃತ್ತಿ ಜೀವನ, ಆರ್ಥಿಕ, ಆರೋಗ್ಯ ಇವು ಮೂರ ಮೇಲೂ ಕೂಡ ಇದರ ಪ್ರಭಾವ ಹೆಚ್ಚಿಗೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದನ್ನು ಸಾಮಾನ್ಯವಾಗಿ ಬಾಲ್ಕನಿಯಲ್ಲಿ, ಗಾಳಿ ಬರೋ ಜಾಗದಲ್ಲಿ, ಸ್ವಲ್ಪ ಬಿಸಿಲು ಬೀಳೋ ಜಾಗದಲ್ಲಿ ಇದನ್ನು ಇಟ್ಕೊಂಡಾಗ ಬಹಳಷ್ಟು ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಕಾರಾತ್ಮಕ ಶಕ್ತಿಗಳನ್ನು, ಧನಾತ್ಮಕ ಶಕ್ತಿಗಳನ್ನು ಕೊಡುತ್ತೆ. ಯಾವಾಗಲೂ ಅಷ್ಟೇ ಈ ಒಂದು ಅಲೋವಿರಾವನ್ನು ಯಾವುದೇ ಕಾರಣಕ್ಕೂ ವಾಯುವ್ಯ ದಿಕ್ಕಿನಲ್ಲಿ, ಆಗ್ನೇಯ ದಿಕ್ಕಿನಲ್ಲಿ ಇಡಬಾರದು. ವಾಯುವ್ಯ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಇಡಬಾರ್ದು ಅಂತ ಕೂಡ ಹೇಳುತ್ತೆ. ಇನ್ನು ಈ ಒಂದು ಅಲೋವಿರಾಗೆ ಇನ್ನೊಂದು ವಿಶೇಷ ಇದೆ, ಋಣಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸ್ಬಿಡುತ್ತೆ. ಇದನ್ನು ಒಂಥರ ಮಂಗಳಕರ ಗಿಡ ಅಂತೂ ಕೂಡ ಹೇಳ್ತಾರೆ. ಪವಿತ್ರ ಗಿಡ ಕೂಡ ಇದು ಆಗಿರುತ್ತೆ. ಇದು ಶಾಂತಿ, ನೆಮ್ಮದಿ, ಸೌಖ್ಯ. ಒಂದು ಸ್ವಲ್ಪ ನೀರು ಕೊಟ್ಟರೆ ಸಾಕು, ಒಂದಷ್ಟು ನೀರು ಹಾಕ್ಬಿಟ್ರೆ ಆ ಗಿಡ ಎಷ್ಟೋ ಚೆನ್ನಾಗಿ ಬೆಳೀತಕ್ಕಂಥದ್ದು ಆಗಿರುತ್ತೆ. ಈ ಒಂದು ಗಿಡವನ್ನು ಪಶ್ಚಿಮದಲ್ಲಿ ಇಟ್ಕೋಬೋದು, ವಾಯುವ್ಯದಲ್ಲಿ ಇಟ್ಕೋಬಾರ್ದು, ಆಗ್ನೇಯದಲ್ಲಿ ಇಟ್ಕೋಬಾರ್ದು, ಪೂರ್ವದಲ್ಲಿ ಇಟ್ಕೋಬೋದು, ನೈಋತ್ಯದಲ್ಲಿ ಇಟ್ಕೋಬೋದು, ಈಶಾನ್ಯದಲ್ಲಿ ಇಟ್ಕೋಬೋದು. ಆದರೆ ವಾಯುವ್ಯ ಮತ್ತು ಅಗ್ನಿ ಮೂಲೆಯಲ್ಲಿ ಮಾತ್ರ ಇದನ್ನು ಇಡಬಾರ್ದು. ಹಾಗೆ ಈ ಗಿಡ ಸಾಧ್ಯವಾದಷ್ಟು ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇಟ್ಕೊಂಡಾಗ ಬಹಳಷ್ಟು ಶುಭ ಕೂಡ ಕೊಡುತ್ತೆ. ಇವೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.